ಹೆಲೋ ಎವ್ರಿವನ್, ಎಲ್ಲರಿಗೂ ಜುಪಾಬ್ನ ಹೊಸ ಒಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಡಿಸ್ಕಸ್ ಮಾಡೋದು ನಮ್ಮದು CA ಫೌಂಡೇಶನ್ ಜರ್ನಿ. ನಾವು ಸ್ಟಾರ್ಟ್ ಮಾಡುವಾಗ ನಾವು ಏನೆಲ್ಲ ಡೀಟೇಲ್ಸ್ ತಿಳಿದಿರಬೇಕು, ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ CA ಫೌಂಡೇಶನ್ ಜರ್ನಿ. ಇದು ನಾನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸಿಲೆಬಸ್ಸಲ್ಲಿ ಏನೆಲ್ಲ ಬರುತ್ತೆ, ಅದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ, ಅದು ಎಕ್ಸಾಮಿನೇಷನ್ ನಾವು ಯಾವ ಥರ ಕ್ರ್ಯಾಕ್ ಮಾಡಬೇಕು, ಅದೇ ರೀತಿಯಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಏನು, ಈ ಥರ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನೀವೀಗ CA ಫೌಂಡೇಶನ್ ಯಾರಿಗೆಲ್ಲ ಬರಿಬೋದು. ಓಕೆ, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನಿಮ್ಮದು ದ್ವಿತೀಯ PUC ಆದಮೇಲೆ ಸ್ವಲ್ಪ ಕ್ರೈಟೀರಿಯಾಸ್ ಎಲ್ಲ ಇದೆ, ಆದರೆ ಡೈರೆಕ್ಟ್ ಆಗಿ ಬರುವ ಕನ್ಸೆಪ್ಟ್ ಹೇಳ್ತಾ ಇದ್ದೀನಿ. ನಿಮ್ಮದು ದ್ವಿತೀಯ PUC ಆದಮೇಲೆ CA ಜರ್ನಿಯ ಫಸ್ಟ್ ಸ್ಟೆಪ್ ನಾವಿದನ್ನು CA ಫೌಂಡೇಶನ್ ಅಂತ ಹೇಳ್ತೀವಿ. ಓಕೆ, ಈಗ ನೀವು BCom ಯಾವುದೇ ರೀತಿಯಲ್ಲಿ ಗ್ರಾಜುಯೇಷನ್ ಮಾಡ್ತಾ ಇರ್ಬೋದು. ಇಟ್ ಮೀನ್ಸ್ ನೀವು ಫಸ್ಟ್ ಇಯರ್ ಡಿಗ್ರಿ ಇರ್ಬೋದು, ಅಥವಾ ನೀವು ಸೆಕೆಂಡ್ ಇಯರ್ ಡಿಗ್ರಿ ಇರ್ಬೋದು, ಅಥವಾ ನೀವು ಥರ್ಡ್ ಇಯರ್ ಡಿಗ್ರಿ ಇರ್ಬೋದು. ಥರ್ಡ್ ಇಯರ್ ಡಿಗ್ರಿ ಅಥವಾ ಗ್ರಾಜುಯೇಷನ್ ನಿಮ್ದು ಆದಮೇಲೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಫೌಂಡೇಶನ್ ಬೇಡ. ಫಸ್ಟ್ ಇಯರ್ ಸೆಕೆಂಡ್ ಇಯರಿಗೆ ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ CA ಫೌಂಡೇಶನ್ ಮಾಡಲಿಕ್ಕೆ, ಬಿಕಾಸ್ ಇಟ್ ಗಿವ್ಸ್ ಯು ಅ ಬೇಸಿಕ್ ಆಸ್ ವೆಲ್, ಬೇಸಿಕ್ ಆಫ್ CA ಜರ್ನಿ. ಸೊ CA ಫೌಂಡೇಶನ್ ನಿಮಗೆ ಬರೀಲಿಕ್ಕೆ ಇದು ಎಲಿಜಿಬಿಲಿಟಿ. ಇದರಲ್ಲಿ ಮಾರ್ಕ್ಸ್ ಕ್ರೈಟೀರಿಯಾ ಆ ಥರ ಏನೂ ಇಲ್ಲ. CA ಫೌಂಡೇಶನ್ಗೆ ನೀವು ಜಸ್ಟ್ ಪಾಸ್ ಆದ್ರೇ ನಿಮಗೆ ಎನ್ರೋಲ್ ಮಾಡ್ಬೋದು. ಆದರೆ CA ಇಂಟರಿಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ ಥರ ಡೈರೆಕ್ಟ್ ಆಗಿ ನೀವು ಎನ್ರೋಲ್ ಆಗಲಿಕ್ಕೆ ಸ್ವಲ್ಪ ಕಂಡೀಷನ್ಸ್ ಎಲ್ಲ ಇದೆ. ಸೊ CA ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನೀವು ಸರ್ ನಾನು ಪ್ರಥಮ PUC ಮಾಡ್ತಾ ಇದ್ದೀನಿ, ಕೆಲವೊಂದು ಸ್ಟೂಡೆಂಟ್ಸ್ ನಮಗೆ ಮೆಸೇಜ್ ಮಾಡ್ತಾರೆ, ಸರ್ ನಾನು 6th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೀನಿ, ನಾನು 8th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೇನೆ. ಕೆಲವೊಂದು ಪ್ಯಾರೆಂಟ್ಸ್ ಕೂಡ ನಮಗೆ ಮೆಸೇಜ್ ಮಾಡ್ತಾರೆ. ಸೊ ನಿಮಗೆ ಎಲ್ಲ CA ಫೌಂಡೇಶನ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಈಗ ನೀವು 8th ಸ್ಟ್ಯಾಂಡರ್ಡ್ ಆದರೂ ನಿಮಗೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಜರ್ನಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿ ಇಲ್ಲ. ಆದರೆ ರಿಜಿಸ್ಟ್ರೇಷನ್, ಈಗ ಫಾರ್ ಎಕ್ಸಾಂಪಲ್ ನೀವು 8th ಸ್ಟ್ಯಾಂಡರ್ಡ್ ಆದರೆ ನಿಮಗೆ ICAI ಅಂತ ಇನ್ಸ್ಟಿಟ್ಯೂಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಬಟ್ ಯು ಕ್ಯಾನ್ ಸ್ಟಾರ್ಟ್, ಯು ಕ್ಯಾನ್ ಬೈ ದ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಲರ್ನಿಂಗ್ ಆ್ಯಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಓಕೆ, ನಾವು CA ಫೌಂಡೇಶನ್ ಜರ್ನಿಯಲ್ಲಿ ನಿಮಗೆ 4 ಪೇಪರ್ಸ್ ಬರುತ್ತೆ. CA ಫೌಂಡೇಶನ್ ಜರ್ನಿಯಲ್ಲಿ ಯು ವಿಲ್ ಗೆಟ್ 4 ಪೇಪರ್ಸ್. ಯು ವಿಲ್ ಜಸ್ಟ್ ವಿಚ್ ಆರ್ ದ ಪೇಪರ್ಸ್. ಫಸ್ಟ್ ಒನ್, ದ ಫಸ್ಟ್ ಪೇಪರ್ ಅಂತ ಹೇಳೋದು ನಿಮಗೆ ಅಕೌಂಟೆನ್ಸಿ ಬರುತ್ತೆ. ಓಕೆ, ದ ಸೆಕೆಂಡ್ ಪೇಪರ್ ಅಂತ ಹೇಳೋದು ಇಟ್ ಈಸ್ ಬಿಸ್ನೆಸ್ ಲೋ ಅಂತ ಹೇಳುವ ಒಂದು ಲೋ ಪೇಪರ್ ಬರುತ್ತೆ. ಥರ್ಡ್ ಒನ್ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 3 ವಿಷಯ ಬರುತ್ತೆ. ಇಟ್ ಮೀನ್ಸ್ ನಿಮಗೆ ಮ್ಯಾಥ್ಸ್ ಬರುತ್ತೆ, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಲಾಜಿಕಲ್ ರೀಸನಿಂಗ್, ಆ್ಯಂಡ್ ವಿ ಆರ್ ಸೀಯಿಂಗ್ ಇಟ್ ಈಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಓಕೆ, ಫೋರ್ತ್ ಒನ್ ಇಟ್ ಈಸ್ ಇಕನಾಮಿಕ್ಸ್. ಮೈಕ್ರೋ ಬರುತ್ತೆ, ಮ್ಯಾಕ್ರೋನು ಬರುತ್ತೆ. ಓಕೆ, ದೀಸ್ ಆರ್ ದ 4 ಸಬ್ಜೆಕ್ಟ್ ವಾಟ್ ಯು ಹ್ಯಾವ್ ಇನ್ ಯುವರ್ CA ಫೌಂಡೇಶನ್ ಜರ್ನಿಯಲ್ಲಿ. ಇದರದ್ದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಒನ್, ಈ 4 ಸಬ್ಜೆಕ್ಟ್ 100 ಮಾರ್ಕ್ಸಿಗೆ ಬರುತ್ತೆ. ಈ 4 ಸಬ್ಜೆಕ್ಟ್ 100 ಮಾರ್ಕ್ಸಿಗೆ ಬರುತ್ತೆ. ಈ 4 ಸಬ್ಜೆಕ್ಟಲ್ಲಿ ದಿಸ್ ಫಸ್ಟ್ 2 ಸಬ್ಜೆಕ್ಟ್ಸ್, ಇಟ್ ಮೀನ್ಸ್ ಅಕೌಂಟೆನ್ಸಿ ಸಬ್ಜೆಕ್ಟ್ ಆ್ಯಂಡ್ ಬಿಸ್ನೆಸ್ ಲೋ ಸಬ್ಜೆಕ್ಟ್ ನಿಮಗೆ ಫುಲ್ ಆಗಿ ಡಿಸ್ಕ್ರಿಪ್ಟಿವ್ ಬರುತ್ತೆ. ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ನೀವು ಬರಿಬೇಕು. ಓಕೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀವು ಬರಿಬೇಕು. ಓಕೆ, ಆದರೆ ದಿಸ್ ಥರ್ಡ್ ಒನ್ ಆ್ಯಂಡ್ ದ ಇಕನಾಮಿಕ್ಸ್ ನಿಮಗೆ MCQ ಬರುತ್ತೆ. ಆದರೆ MCQ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೂ ನಿಮಗೆ 0.25% ಮಾರ್ಕ್ ರಿಡ್ಯೂಸ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. Don't worry about that. Okay, you just listen to me how to get the good marks. ಯಾವ ಥರ ಸಿಗುತ್ತಂತ ಮಾತ್ರ ನೋಡ್ಕೊಳ್ಳಿ. ಇನ್ನು ದಿಸ್ ಇಸ್ ದ ಪೇಪರ್ ಅಲೈನ್ಮೆಂಟ್ ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ದ ಸಬ್ಜೆಕ್ಟಲ್ಲಿ ಏನೆಲ್ಲ ಬರುತ್ತೆ, ಎಷ್ಟು ಚಾಪ್ಟರ್ಸ್ ಇದೆ, ಅದು ಬೇಕಿದ್ರೆ ಮುಂದೆ ಪರ್ಟಿಕ್ಯುಲರ್ ಫ್ಯಾಕಲ್ಟೀಸ್ ನಿಮಗೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಈ 4 ಸಬ್ಜೆಕ್ಟಲ್ಲೂ ನಾನು ಪಾಸ್ ಆಗಲಿಕ್ಕೆ ಏನು ಮಾಡಬೇಕು? ಓಕೆ, ಎಲ್ಲ ಸಬ್ಜೆಕ್ಟಿಗೂ, ಪ್ರತಿಯೊಂದು ಸಬ್ಜೆಕ್ಟಿಗೂ ನಿಮಗೆ 40% ಮಾರ್ಕ್ಸ್ ಬೇಕು. ಇಟ್ ಮೀನ್ಸ್ 100ರಲ್ಲಿ ನಿಮಗೆ 40 ಸಿಗಬೇಕು. ಸರ್ 40 ಸಾಕಾ ಸರ್? 40 ಸಾಕು. ಆದರೆ ನಿಮಗೆ ಟೋಟಲ್ ಎಕ್ಸಾಮಿನೇಷನ್ ಎಷ್ಟರಲ್ಲಿ ನಿಮಗೆ 400 ಬರುತ್ತೆ, ಕರೆಕ್ಟಾ? 400 ಅಲ್ಲಿ ನಿಮಗೆ
200 ಬೇಕು. ಸರ್ 4 ಸಬ್ಜೆಕ್ಟು 40% ಸೇರಿಸುವಾಗ 160 ಆಗುತ್ತಷ್ಟೇ ಅಲ್ವಾ? ಎಸ್, ಆದರೆ 4 ಸಬ್ಜೆಕ್ಟ್ ಸೇರಿಸುವಾಗ ನಿಮಗೆ 200 ಸಿಗಬೇಕು. ಇಟ್ ಮೀನ್ಸ್ ಸಪೋಸ್ ನಾನು ಹೇಳ್ತೀನಿ, ಈಗ ಬಿಸ್ನೆಸ್ ಲೋಗೆ ನಿಮಗೆ 40%, ಇದಕ್ಕೆ ಅಕೌಂಟೆನ್ಸಿ 40% ಸಿಕ್ಕಿದ್ರೆ ನಿಮಗೆ ಇದಕ್ಕೂ 40% ಸಿಕ್ಕಿದ್ರೆ ಎಷ್ಟಾಯಿತು? 120 ಮಾರ್ಕ್ ಆಯಿತು. ನಮಗೆ ಎಷ್ಟು ಬೇಕು? 80 ಮಾರ್ಕ್ ಬೇಕು. ಸೊ 4ನೇ ಸಬ್ಜೆಕ್ಟ್ ನಿಮಗೆ 80 ಮಾರ್ಕ್ಸ್ ಬೇಕು. ಸೊ ಯು ಆರ್ ಕನ್ಸಿಡರ್ಡ್ ಆಸ್ ಅ ಪಾಸ್. This is a structure. Okay, clear? So you have to pass in every 4 papers. Clear? Minimum 40 ಸಿಗಬೇಕು. That is a basic criteria. ಸರ್ ಒಂದು ವೇಳೆ ನನಗೆ ಒಂದು ಸಬ್ಜೆಕ್ಟ್ 38 ಸಿಕ್ಕಿದೆ ಸರ್, ಬಾಕಿ ಸಬ್ಜೆಕ್ಟ್ 90 ಸಿಕ್ಕಿದ್ರು, you cannot. So we will guide you very well how to do it. So don't worry about it. So this is the subject and this is the total marks and how it is arranged. ಇದು CA ಫೌಂಡೇಶನ್ ಸಣ್ಣ ಇನ್ಫಾರ್ಮೇಶನ್. ಇನ್ನು ಯಾವಾಗ ಎಕ್ಸಾಮಿನೇಷನ್ ಬರೀಬೋದು ತಿಳ್ಕೊಳ್ಳಿ. ವರ್ಷದಲ್ಲಿ ನಿಮಗೆ 3 ಬಾರಿ ಎಕ್ಸಾಮಿನೇಷನ್ ಬರುತ್ತೆ. ಫಸ್ಟ್ ಒನ್ ನಿಮಗೆ ಜನವರಿಯಲ್ಲೇ ಬರುತ್ತೆ. ಓಕೆ, ಆ್ಯಂಡ್ ನಿಮಗೆ ಮೇಯಲ್ಲಿ ಬರುತ್ತೆ, ಆ್ಯಂಡ್ ನಿಮಗೆ ಸೆಪ್ಟೆಂಬರಲ್ಲಿ ಬರುತ್ತೆ. ಈ ಥರ 3 ಬಾರಿ ನಿಮಗೆ ಎಕ್ಸಾಮಿನೇಷನ್ ಬರೆಯುತ್ತೆ. ಈಗ ನೀವು ನಿಮ್ಮದು PUC ಆದಮೇಲೆ ನಿಮಗೆ ಜನವರಿಯಲ್ಲಿ ಬರೀಬೋದು. ಸರ್ ನಾನು ಒಂದು ವೇಳೆ ಜನವರಿಯಲ್ಲಿ ಬರೆದು ಫೇಲ್ ಆದರೆ, ಸೊ ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದಟ್, ಬಟ್ ಇಫ್ ಯು ಫೇಲ್ ಯು ಕ್ಯಾನ್ ರೈಟ್ ಇನ್ ಮೇ, ಯು ಕ್ಯಾನ್ ರೈಟ್ ಇನ್ ಸೆಪ್ಟೆಂಬರ್. ಸರ್ ನನಗೆ 1 ಪೇಪರ್ 2 ಪೇಪರ್ ಆ ಥರ ಬರೀಬೋದಾ? ನೆವರ್. ಅದು ಇಂಟರಲ್ಲೂ ಫೈನಲ್ ಆಗುತ್ತೆ. ಇಲ್ಲಿ ಯು ಹ್ಯಾವ್ ಟು ರೈಟ್ ದ ಎಂಟೈರ್ ದ 4 ಪೇಪರ್ಸ್. ಇಟ್ ಮೀನ್ಸ್ 1 ಗ್ರೂಪ್. ಕ್ಲಿಯರ್? ಸೊ 400ರಲ್ಲಿ 400 ಬರುವುದು, 200 ನಿಮಗೆ ಸಿಗಲೇಬೇಕು. ದಟ್ ಈಸ್ ಅ ಮಿನಿಮಮ್ ಮಾರ್ಕ್ಸ್. ಸೊ ಮೋರ್ ದ್ಯಾನ್ 200 ನಿಮಗೆ ಎಷ್ಟು ಸಿಕ್ಕಿದ್ರು ದಟ್ ಈಸ್ ಓಕೆ. ಕ್ಲಿಯರ್? ಸೊ 4 ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ. ಇದು ನಾನು CA ಫೌಂಡೇಶನ್ ಫೀಸ್ ಎಷ್ಟಾಗುತ್ತೆ, ಅದು ಕಷ್ಟನಾ? ಸೊ ದಿಸ್ ಇಸ್ ಡಿಪೆಂಡ್ಸ್ ಅಪಾನ್ ಅ ಪರ್ಸನ್. ಸರ್ ನಾನು ಸೈನ್ಸ್ ಸ್ಟೂಡೆಂಟ್ಸ್, ನಾರ್ಮಲಿ ಬರುವ ಡೌಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಾನೊಂದು ಸೈನ್ಸ್ ಸ್ಟೂಡೆಂಟ್ಸ್, ಇಸ್ ಇಟ್ ಪಾಸಿಬಲ್ ಟು ಪರ್ಸ್ಯೂ? ಈಗ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ನಿಮಗೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ ನಿಮಗೆ ಬೇಸ್ ಇರುತ್ತೆ. ಸಪೋಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಿಮಗೆ ಓಕೆ, ಈ ಲೋ ಸಬ್ಜೆಕ್ಟ್ ಅಂತ ಹೇಳೋದು ಎಲ್ಲರಿಗೂ ಓಕೆ ಬರುತ್ತೆ. ಇಕನಾಮಿಕ್ಸ್ ಥಿಯರಿ ಪೇಪರ್ ಬೇಸಿಕಲ್ಲಿ ಬರುತ್ತೆ. ಆದರೆ ಈ ಅಕೌಂಟೆನ್ಸಿ ಅಂತ ಪೇಪರಲ್ಲಿ ನಿಮಗೆ ಒಂದು ಬೇಸಿಕ್ಸ್ ಬೇಕು. ಡೋಂಟ್ ವರಿ ಅಬೌಟ್ ದ್ಯಾಟ್, ವಿ ವಿಲ್ ಹೆಲ್ಪ್ ಯು. ಓಕೆ, ಯಾವ ಥರ ನಿಮಗೆ ಅದರ ಬೇಸಿಕ್ಸ್ ಬೇಕು? ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ 4 ಸಬ್ಜೆಕ್ಟ್ ಒಂದು ಬೇಸಿಕ್ ಇರುತ್ತೆ. ಆ್ಯಂಡ್ ರಿಮೆಂಬರ್, ದಿಸ್ ಇಸ್ ಎಂಟೈರ್ಲಿ ಅ ನ್ಯೂ ಜರ್ನಿ. ಎಲ್ಲರಿಗೂ ಒಂದು ಹೊಸ ಜರ್ನಿನೇ. ಇದು ನೀವು ಪಾಸ್ ಆದರೆ, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದರೆ ನಿಮ್ದು ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದು ಯಾವುದು? ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದು ನಿಮಗೆ CA ಇಂಟರ್ ಲೆವೆಲ್. ಈಗ ನೀವು CA ಇಂಟರ್ ಲೆವೆಲ್ಗೆ ಕ್ವಾಲಿಫೈಡ್ ಆಗಿದ್ದೀರಾ, ಇಟ್ ಮೀನ್ಸ್ ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಅಥವಾ PG ಮಾಡ್ತಾ ಇದ್ದೀರಾ. ನಿಮಗೆ ಫೌಂಡೇಶನ್ ಬೇಡ, ನನಗೆ ಇಂಟರ್ ಸರ್ ಈಗ ಬರೀಲಿಕ್ಕಿರೋದು. ಸರ್ ಇಂಟರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ? ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜುಪ್ಯಾಬ್ ಇಸ್ ಯುವರ್ ಫ್ಯೂಚರ್, ಅವರ್ ಕಮಿಟ್ಮೆಂಟ್. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೂ ನಿಮಗೆ ಮೆಸೇಜ್ ಮಾಡ್ಬೋದು, ನಮ್ಮ ಹತ್ರ ಕೇಳ್ಬೋದು. ಸೂನ್ ನಾವು CA ಫೌಂಡೇಶನ್ ಕೋರ್ಸಸ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. CMA ಫೌಂಡೇಶನ್, CS ಫೌಂಡೇಶನ್. ನಿಮಗಿನ್ನು ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ, ಇಟ್ ಮೀನ್ಸ್ ಸರ್ CS ಬಗ್ಗೆ, CS ಇದು ಆ ಹೊಸ ಸಿಲೆಬಸ್ ಬಗ್ಗೆ ಹೇಳ್ಬೋದು. ಆಲ್ರೆಡಿ ವಿಡಿಯೋ ನಾವು ಮಾಡಿದ್ದೀವಿ. CMA ಬಗ್ಗೆ ಡೀಟೇಲ್ಸ್ ಬೇಕಿದ್ದು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಿಸ್ ಈಸ್ ಫಾರ್ ಯು. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು CA CMA CS ಕೋರ್ಸನ್ನು ನಿಮಗೋಸ್ಕರ ಇಂಟ್ರೋಸ್ ಮಾಡ್ತಿದ್ದೀವಿ ಫಾರ್ ಯುವರ್ ಸಕ್ಸಸ್. ಸೊ ನಿಮಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಆನ್ ಮಾಡಿಡಿ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ನೋಟಿಫಿಕೇಶನ್ ನಿಮಗೆ ಬರಬೇಕಿದ್ರೆ, ರೀಸೆಂಟ್ಲಿ ನಾವು ರಿಪೀಟೆಡ್ಲಿ ವಿಡಿಯೋ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮಗೆ ಇನ್ಫಾರ್ಮೇಟಿವ್ ಆದ ತುಂಬ ವಿಡಿಯೋಸ್, ಇನ್ನು ಮುಂದೆ ಕ್ಲಾಸಸ್ ಎಲ್ಲ ನಾವು ಇದೇ ಚಾನಲ್ ಮಾಡ್ತಾ ಇದ್ದೀವಿ. ಫ್ರೀ ಕ್ಲಾಸಸ್, ಯು ಕ್ಯಾನ್ ಆಕ್ಸೆಸ್ ಫ್ರೀ ಕ್ಲಾಸಸ್ ಬರುತ್ತೆ. ನಿಮಗೆ ಗೈಡೆನ್ಸ್ ಬರುತ್ತೆ, ನಿಮಗೆ ಫುಲ್ ಕೋರ್ಸ್ಗೆ ನಿಮಗೆ ಎನ್ರೋಲ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಅಸಿಸ್ಟೆನ್ಸ್ ಎಲ್ಲ ನಾವೇ ಮಾಡಿಕೊಡ್ತೀವಿ. ಸೊ ಸೂನ್ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸೊ ನಿಮಗೆ ಏನು ಡೌಟ್ ಇದ್ರೂ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡ್ಬೋದು. ಸೊ ವಿಲ್ ಸಿ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.